ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟ್ ಅಸ್ ಲರ್ನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಇದ್ರ ಮೇಲೆ ಏನು ಮಾಡೋಣ್ರಿ, ಈ ಚಾಪ್ಟರ್ನಲ್ಲಿ ಸಮ್ಸನ್ನು ನೋಡೋಣ. ಫಸ್ಟ್ ಕ್ವಶನ್ ಏನದ ರೀ, ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2018 ವಾಸ್ ಆಸ್ ಫಾಲೋಸ್. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2018 ಕೊಟ್ಟಾರಿ. ಈ ಕಡೆ ಲಯಬಿಲಿಟೀಸ್ ಅಮೌಂಟು, ಈ ಕಡೆ ಅಸೆಟ್ಸ್ ಆ್ಯಂಡ್ ಅಮೌಂಟ್. ಲಯಬಿಲಿಟೀಸ್ ಏನು ಕೊಟ್ಟಾರಿ, ಕ್ರೆಡಿಟರ್ಸ್ 20,000 ಇದೆ, ಬಿಲ್ಸ್ ಪೇಯಬಲ್ 10,000 ಇದೆ, ರಿಸರ್ವ್ ಫಂಡ್ 12,000 ಇದೆ, ಕ್ಯಾಪಿಟಲ್ಸ್ ಎ ಅವ್ರದ್ದು 60,000 ಇದೆ, ಬಿ ಅವ್ರದ್ದು 40,000 ಇದೆ. ಈ ಕಡೆ ಅಸೆಟ್ ಕಡೆ ರೀ, ಕ್ಯಾಶ್ ಇನ್ ಹ್ಯಾಂಡು 5,000 ಇದೆ, ಸ್ಟಾಕ್ 15,000 ಇದೆ, ಡೆಟರ್ಸ್ 20,000 ಇದೆ, ಮಷಿನರಿ 30,000 ಇದೆ, ಬಿಲ್ಡಿಂಗ್ 60,000 ಇದೆ, ಇನ್ವೆಸ್ಟ್ಮೆಂಟ್ 12,000. ಟೋಟಲ್ ಬ್ಯಾಲೆನ್ಸ್ ಶೀಟ್ ಇದ್ದು ಟೋಟಲ್ ರೀ 1,42,000 ಇದೆ. ಆನ್ 1/4/2018 ಸಿ ಈಸ್ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್ ಆನ್ ದ ಫಾಲೋಯಿಂಗ್ ಕಂಡೀಷನ್ಸ್. C should bring in cash rupees 25,000 as his capital and rupees 15,000 goodwill for his 1/5 share in future profits. C ಅನ್ನೋರು ಏನು ಮಾಡ್ತಾರೆ, 1/4/2018 ಪಾರ್ಟ್ನರ್ಶಿಪ್ಪಿಗೆ ಅಡ್ಮಿಟ್ ಆಗ್ತಾರಂತ. ಅವ್ರು ಏನು ಮಾಡ್ತಾರೆ, 25,000 ರೂಪಾಯಿನ ಕ್ಯಾಪಿಟಲನ್ನು ತೊಗೊಂಬರ್ತಾರೆ, 15,000 ರೂಪಾಯಿನ ಗುಡ್ವಿಲನ್ನು ತೊಗೊಂಬರ್ತಾರೆ. ಅವ್ರದ್ದು ಫ್ಯೂಚರ್ ಪ್ರಾಫಿಟ್ ಒಳಗೆ ಅವ್ರದ್ದು ಶೇರ್ ಎಷ್ಟೈತ್ರಿ, 1/5 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್, ಅಪ್ರಿಷಿಯೇಟ್ ಬಿಲ್ಡಿಂಗ್ ಆಟ್ 20% ಆ್ಯಂಡ್ ಸ್ಟಾಕ್ ಈಸ್ ರೀವ್ಯಾಲ್ಯೂಡ್ ಆಟ್ rupees 12,000. ಬಿಲ್ಡಿಂಗ್ ಅಪ್ರಿಸಿಯೇಷನ್ ಎಷ್ಟಾಗೈತೆ ರೀ, 20% ಆಗೈತಂತ. ಸ್ಟಾಕ್ ರೀವ್ಯಾಲ್ಯೂಡ್ ಎಷ್ಟಾಗೈತೆ ಅಂದ್ರೆ 12,000 ಆಗಿದೆ. ನೆಕ್ಸ್ಟ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಮೇಂಟೈನ್ಡ್ ಆಟ್ 5% ಆನ್ ಡೆಟರ್ಸ್. ಅಂದರೆ PDD ಎಷ್ಟು ಕೊಟ್ಟಾರಿ ಅವರು, 5% ಆನ್ ಡೆಟರ್ಸ್ ಅಂತಂದು ಹೇಳಿದ್ದಾರೆ. ನೆಕ್ಸ್ಟ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟಿದೆ, 2,000 ಇದೆ. ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಫರ್ಮ್, ಇವು ಮೂರೂ ಪ್ರಿಪೇರ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸೊಲ್ಯೂಷನ್ ಬಂದುಬಿಟ್ಟು ಈ ಥರ ಫಾರ್ಮ್ಯಾಟ್ ಹಾಕೋಬೇಕ್ರಿ. ಈ ಥರ ಫಾರ್ಮ್ಯಾಟ್ ಹಾಕ್ಕೊಂಡು ಫಸ್ಟ್ ಒನ್ ಏನದ ರೀ, ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಹಾಕಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್. ಈ ಕಡೆ ಏನ್ರಿ, ಪರ್ಟಿಕ್ಯುಲರ್ಸ್ ಅಮೌಂಟ್, ಇಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್, ಈ ಕಡೆ ಡೆಬಿಟ್, ಈ ಕಡೆ ಕ್ರೆಡಿಟ್. ಈ ಥರ ಫಾರ್ಮ್ಯಾಟ್ ಹಾಕೋಬೇಕು. ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಒಳಗೆ ನಾವು ಇದನ್ನು ಯಾವ ಥರ ಪ್ರಿಪೇರ್ ಮಾಡ್ತೀವಿ ಅಂತಂದ್ರೆ, ಅದೇನು ರೀ, ಈ ರಿವ್ಯಾಲ್ಯೂಯೇಷನ್ ಅಕೌಂಟು ಇದು ಒಂದೇನು ರೀ ನಾಮಿನಲ್ ಅಕೌಂಟ್ ಇದ್ದಂಗೆ. ಇಲ್ಲಿ ಏನು ಎಂಟ್ರಿ ಮಾಡ್ತೀವಿ ನಾವು, ಅಸೆಟ್ ಕಡೆ ಏನು ಮಾಡ್ತೀವಿ, ಇನ್ಕ್ರೀಸ್ ಇನ್ ಅಸೆಟ್ ಆಗಿರ್ಬೋದು, ಡಿಕ್ರೀಸ್ ಇನ್ ಲಯಬಿಲಿಟಿ ಆಗಿರ್ಬೋದು, ಅಥವಾ ಅನ್ರೆಕಾರ್ಡೆಡ್ ಅಸೆಟ್ ಆಗಿರ್ಬೋದು. ಇವನ್ನೇನು ಮಾಡ್ತೀವಿ ರೀ, ಅದೇನು ಪ್ರಾಫಿಟ್ ಆಗ್ತೈತೆ ಅದಕ್ಕೆ ನಾವೇನು ಮಾಡ್ತೀವಿ, ಕ್ರೆಡಿಟ್ ಕಡೆ ಎಂಟ್ರಿ ಮಾಡ್ತೀವಿ ರೀ ರಿವ್ಯಾಲ್ಯೂಯೇಷನ್ ಅಕೌಂಟ್. ಅದೇ ಇಲ್ಲಿ ಏನು ಮಾಡ್ತೀವಿ ರೀ, ಡಿಕ್ರೀಸ್ ಇನ್ ಅಸೆಟ್ ಏನಾರಾಗಿತ್ತಂದ್ರೆ, ಡಿಕ್ರೀಸ್ ಇನ್ ಅಸೆಟ್, ಇನ್ಕ್ರೀಸ್ ಇನ್ ಲಯಬಿಲಿಟಿ ಮತ್ತು ಅನ್ರೆಕಾರ್ಡೆಡ್ ಲಯಬಿಲಿಟಿ ಏನಾರಿತ್ತಂದ್ರೆ ಅದೇನಾಗುತ್ತೆ ರೀ, ಲಾಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವೇನು ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟು ಡೆಬಿಟ್ ಕಡೆ ಎಂಟ್ರಿ ಮಾಡ್ತೀವಿ. ಸೊ ಫಸ್ಟ್ ಒನ್ ಏನದ ರೀ, ಇಲ್ಲಿ ಅಡ್ಜಸ್ಟ್ಮೆಂಟ್ ಒಳಗೆ ಕೊಟ್ಟಾರಿ ಅವರು. ಅಡ್ಜಸ್ಟ್ಮೆಂಟ್ ಒಳಗೆ ಏನದ ರೀ, ಅಪ್ರಿಷಿಯೇಟ್, ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಏನದ ರೀ, ಅಪ್ರಿಷಿಯೇಟ್ ಬಿಲ್ಡಿಂಗ್ ಆ್ಯಟ್ 20% ಅಂತ ಹೇಳಿದ್ದಾರೆ. ಸೊ ಅಪ್ರಿಷಿಯೇಟ್ ಬಿಲ್ಡಿಂಗ್ ಆ್ಯಟ್ 20% ಅಂದರೆ ಇದೇನಾಯ್ತು ರೀ, ಬಿಲ್ಡಿಂಗ್ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗೈತಿ. ಹಾಗಾಗಿ ಇದು ಏನು ಬರುತ್ತೆ, ಕ್ರೆಡಿಟ್ ಕಡೆ ಎಂಟ್ರಿ ಬರುತ್ತೆ ಬೈ ಬಿಲ್ಡಿಂಗ್ ಅಕೌಂಟ್. ಅಸೆಟ್ ವ್ಯಾಲ್ಯೂ ಎಷ್ಟದ ರೀ, ಬಿಲ್ಡಿಂಗದ ವ್ಯಾಲ್ಯೂ ಎಷ್ಟಿದೆ ರೀ, ಬ್ಯಾಲೆನ್ಸ್ ಶೀಟ್ನಾಗ 60,000 ಇದೆ. 60,000 ಇಂಟು 20% ರೀ. ಸೊ 60,000 ಇಂಟು 20% ಮಾಡಿದರೆ 12,000 ಆಯ್ತು ರೀ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನದ ರೀ, ಸ್ಟಾಕ್ ಈಸ್ ರೀವ್ಯಾಲ್ಯೂಡ್ ಆಟ್ 12,000 ಅಂತ ಹೇಳಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ನಾಗ ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ ರೀ, 15,000 ಇದೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಒಳಗೆ ಏನದ, ರೀವ್ಯಾಲ್ಯೂಡ್ ಆಗಿದ್ದ ಅಮೌಂಟು 12,000 ಇದೆ. ಸೊ ಅಸೆಟ್ 15,000 ಇದ್ದಿದ್ದು 12,000 ಅಂದ್ರೆ ಏನು ರೀ, ಡಿಕ್ರೀಸ್ ಇನ್ ಅಸೆಟ್ ಆಗೈತಿ. ಹಾಗಾಗಿ ಇದು ಏನಾಗುತ್ತೆ, ಡೆಬಿಟ್ ಕಡೆ ಎಂಟ್ರಿ ಬರುತ್ತೆ. ಟು ಸ್ಟಾಕ್ ಅಕೌಂಟ್ 15,000 ಮೈನಸ್ 12,000 ಎಷ್ಟಾದ್ರಿ, 3,000 ಏನು ತೊಗೋಬೇಕು, ಇಲ್ಲಿ ರಿವ್ಯಾಲ್ಯೂಷನ್ ಅಕೌಂಟಿಗೆ ಡೆಬಿಟ್ ಕಡೆ ಎಂಟ್ರಿ ಬರ್ತದೆ.
ನೆಕ್ಸ್ಟ್ ಏನದ ರೀ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಮೇಂಟೈನ್ಡ್ ಅಟ್ 5% ಆನ್ ಡೆಟರ್ಸ್ ಅಂತ ಹೇಳಿದ್ದಾರೆ. ಅಂದರೆ ಇದು ಏನು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂದರೆ ಇದು ಏನು ರೀ, ಡೆಟರ್ಸ್ ಅಮೌಂಟ್ ಡೌಟ್ಫುಲ್ ಡೇಟ್ಸ್ ಅಂದ್ರೆ ಬರೋದಿಲ್ಲ ಇದು ಅಮೌಂಟ್, ಅಂದರೆ ಏನು ಇದೇನು ಲಾಸ್ ಟು ದಿ ಫರ್ಮ್ ಆಗುತ್ತೆ. ಅದಕ್ಕೆ ಏನಾಗುತ್ತೆ ರೀ, ಇದು ಡೆಬಿಟ್ ಕಡೆ ಎಂಟ್ರಿ ಬರುತ್ತೆ. 2 PDD 2 ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ 2 PDD ಅಕೌಂಟ್. ಇದೇನಾಗುತ್ತೆ ರೀ, ಡೆಟರ್ಸ್ ಇರ್ತದಲ್ಲ ರೀ, ಡೆಟರ್ಸ್ ವ್ಯಾಲ್ಯೂ ಎಷ್ಟಿದೆ, 20,000. 20,000 ರೂಪಾಯಿ ಮ್ಯಾಗ 5% ಮಾಡ್ಬೇಕು ರೀ. ಸೊ 20,000 ರೂಪಾಯಿ ಮ್ಯಾಗ 5% ಮಾಡಿದರೆ 1,000 ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ ರೀ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಕೊಟ್ಟಿದ್ದಾರೆ, ಅದು ಏನು ಡೆಬಿಟ್ ಕಡೆ ಎಂಟ್ರಿ ಆಗುತ್ತೆ. 2 ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಅದು ಎಷ್ಟಿದೆ ರೀ, 2,000 ಇದೆ. ಸೊ ಎಲ್ಲ ಅಡ್ಜಸ್ಟ್ಮೆಂಟದೊಳಗೆ ಏನದ ರೀ, ಎಂಟ್ರಿ ಇವು ಏನು ಅಡ್ಜಸ್ಟ್ಮೆಂಟ್ ಒಳಗೆ ಕೊಟ್ಟಿರ್ತಾರೆ ಇವನೇ ಏನು ಮಾಡ್ಬೇಕು ರೀ, ಇನ್ಕ್ರೀಸ್ ಇನ್ ಅಸೆಟ್, ಡಿಕ್ರೀಸ್ ಇನ್ ಲಯಬಿಲಿಟಿ, ಅನ್ರೆಕಾರ್ಡೆಡ್ ಅಸೆಟ್ ಇದ್ರೆ ಅದೇನಾಗುತ್ತೆ ರೀ, ಪ್ರಾಫಿಟ್ ಆಗುತ್ತೆ. ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟು ಕ್ರೆಡಿಟ್ ಕಡೆ ಎಂಟ್ರಿ ಮಾಡಬೇಕು. ಡಿಕ್ರೀಸ್ ಇನ್ ಅಸೆಟ್ಟು, ಇನ್ಕ್ರೀಸ್ ಇನ್ ಲಯಬಿಲಿಟಿ, ಅನ್ರೆಕಾರ್ಡೆಡ್ ಲಯಬಿಲಿಟಿ ಇದ್ರೆ ಅದು ಲಾಸ್ ಆಗ್ತಿದ್ರಿ, ಲಾಸ್ ಟು ದಿ ಫರ್ಮ್ ಆಗುತ್ತೆ. ಅದು ಏನಾಗ್ತೈತೆ ರೀ, ಡೆಬಿಟ್ ಕಡೆ ಎಂಟ್ರಿ ಮಾಡಬೇಕು. ಸೊ ಇವೆಲ್ಲ ಅಡ್ಜಸ್ಟ್ಮೆಂಟ್ ಮುಗ್ದಾವು. ಇವಾಗ ಏನು ಮಾಡಬೇಕು ರೀ, ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದಾಗ ಇದು ಏನಾಗುತ್ತೆ ರೀ, ಕ್ರೆಡಿಟ್ ಕಡೆದ ಅಮೌಂಟು ಇಲ್ಲಿ 12,000 ಇದೆ, ಡೆಬಿಟ್ ಕಡೆದು ಎಷ್ಟಿದೆ, 3,000, 1,000, 2,000, ಅಂದರೆ 3, 4, 5, 6,000 ಆಯಿತು. ಅಂದರೆ ಕ್ರೆಡಿಟ್ ಕಡೆ ಅಮೌಂಟ್ ಜಾಸ್ತಿ ಐತಲ್ಲ ರೀ, ಇದನ್ನು 2 ಸೈಡ್ ಎಂಟ್ರಿ ಮಾಡಬೇಕು. 12,000, 12,000. ಸೊ ಇದರಲ್ಲಿ ಇವು 3 ಕೂಡಿಸ್ಬೇಕು ರೀ, 3,000 + 1,000 + 2,000 ಅಂದರೆ ಟೋಟಲ್ 6,000 ಆಗುತ್ತೆ. ಅಂದರೆ ಈ 6,000ನೇ ಈ 12,000 ಕಳೆದ್ರೆ ರಿಮೈನಿಂಗ್ ಎಷ್ಟು ಉಳಿತು ರೀ, 6,000 ಉಳೀತು. ಇದೇನು ಆಗುತ್ತೆ ರೀ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ. 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇದನ್ನೇನು ಮಾಡ್ಬೇಕು ರೀ, ಎ ಮತ್ತು ಬಿ ಅವರಿಗೆ ಇಬ್ಬರಿಗೆ ಹಂಚ್ಬೇಕು ರೀ. 6,000 ಇಂಟು ಅವ್ರದ್ದು ನಾವು ಸಮ್ನಲ್ಲಿ ಕೊಟ್ಟಿದ್ದಾರೆ, ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷೋ ಆಫ್ 2:1. ಸೊ ಆ 2:1 ಪ್ರಕಾರ ಏನು ಮಾಡ್ಬೇಕು ರೀ, ಈ ಪ್ರಾಫಿಟನ್ನು ಹಂಚ್ಬೇಕು ಅವ್ರಿಗೆ. 6,000 ಇಂಟು ಎದ್ದು ಎಷ್ಟಾಗುತ್ತೆ ರೀ, 2/3 ಅಂದರೆ ಇದೇನಾಗುತ್ತೆ 4,000 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಬಿ ಅವ್ರದ್ದು 6,000 ಇಂಟು 1/3 ಅಂದರೆ 2,000. ಇವಾಗ ಏನು ಮಾಡ್ಬೇಕು ರೀ, ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪರ್ಟಿಕ್ಯುಲರ್ಸ್ A, B, C, particulars A, B, C. ಇಲ್ಲಿ ಡೆಬಿಟ್, ಇಲ್ಲಿ ಕ್ರೆಡಿಟ್. ಈ ಫಾರ್ಮೆಟ್ ಹಾಕಿದ್ರೆ 2 ಮಾರ್ಕ್ಸ್ ಇರ್ತದೆ ರೀ ಬರೀ ಫಾರ್ಮೆಟಿಗನ. ಇದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಲ್ಲಿ ನಾವೇನೇನು ಪ್ರಿಪೇರ್ ಮಾಡ್ತೀವಿ, ಇದನ್ನು ಯಾವ ಥರ ಪ್ರಿಪೇರ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಏನು ಮಾಡ್ತೀವಿ, ಕ್ಯಾಪಿಟಲ್ ಬ್ಯಾಲೆನ್ಸ್ ಆಫ್ ಓಲ್ಡ್ ಪಾರ್ಟ್ನರ್ಸ್ ಅಪಿಯರಿಂಗ್ ಇನ್ ದ ಬ್ಯಾಲೆನ್ಸ್ ಶೀಟ್. ಅಂದರೆ ಇದು ಏನು ಸಮ್ನಲ್ಲಿ ಕೊಟ್ಟಿರ್ತಾರಲ್ರಿ ಬ್ಯಾಲೆನ್ಸ್ ಶೀಟ್, ಅದ್ರೊಳಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟದ ಬ್ಯಾಲೆನ್ಸ್ ಇರ್ತದಲ್ಲ, ಫಸ್ಟ್ ಓಲ್ಡ್ ಪಾರ್ಟ್ನರ್ಸ್, ಫಸ್ಟ್ ಅದನ್ನು ಎಂಟ್ರಿ ಮಾಡ್ತೀವಿ ರೀ. ನಾವೆಲ್ಲೇ ಕ್ರೆಡಿಟ್ ಕಡೆ ಎಂಟ್ರಿ ಮಾಡ್ತೀವಿ ರೀ. ಸೆಕೆಂಡ್ ಏನು ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಏನು ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಿರ್ತೀವಲ್ಲ, ಅದ್ರದ್ದು ಪ್ರಾಫಿಟರ ಬಂದಿರ್ಬೋದು ಅಥವಾ ಲಾಸರ ಬಂದಿರ್ಬೋದು, ಅದು ಏನು ಬಂದಿರ್ತೈತಿ ಅದನ್ನ ಏನು ಮಾಡ್ತೀವಿ, ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ, ಅನ್ಡಿಸ್ಟ್ರಿಬ್ಯೂಟೆಡ್ ರಿಸರ್ವ್ಸ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಅಪಿಯರಿಂಗ್ ಇನ್ ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ನಾಗ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರಲ್ರಿ ಸಮ್ನಲ್ಲಿ, ಅದರೊಳಗೆ ಅನ್ಡಿಸ್ಟ್ರಿಬ್ಯೂಟೆಡ್ ರಿಸರ್ವ್ ಆಗಿರ್ಬೋದು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಏನಾರು ಕೊಟ್ಟಿದ್ರಂದ್ರೆ ಅದನ್ನ ಏನು ಮಾಡ್ತೀವಿ, ನಾವು ಇಲ್ಲಿ ಎಂಟ್ರಿಯನ್ನು ಮಾಡ್ತೀವಿ. ನೆಕ್ಸ್ಟ್ ಕ್ಯಾಪಿಟಲ್ ಬ್ರಾಟ್ ಇನ್ ಬೈ ನ್ಯೂ ಪಾರ್ಟ್ನರ್ ಇನ್ ಕ್ಯಾಶ್ ಆ್ಯಂಡ್ ಅದರ್ ಅಸೆಟ್ಸ್. ಮತ್ತೇನು ಮಾಡ್ತೀವಿ ರೀ, ನ್ಯೂ ಪಾರ್ಟ್ನರ್ ಅಡ್ಮಿಟ್ ಆಗಿರ್ತಾನಲ್ಲ, ಅವ ಏನು ಕ್ಯಾಪಿಟಲನ್ನು ತೊಗೊಂಡಿರ್ತಾನ, ಅದು ಇನ್ ದ ಫಾರ್ಮ್ ಆಫ್ ಕ್ಯಾಶರ್ ಆಗಿರ್ಬೋದು ಅವ್ರು ಇನ್ ದ ಫಾರ್ಮ್ ಆಫ್ ಅದರ್ ಅಸೆಟ್ ಆಗಿರ್ಬೋದು, ಅವು ಏನು ತೊಗೊಂಬಂದಿರ್ತಾನ ಅದನ್ನು ಎಂಟ್ರಿ ಮಾಡ್ತೀವಿ ಇಲ್ಲಿ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ಗುಡ್ವಿಲನ್ನು ಏನು ಮಾಡ್ತೀವಿ ರೀ, ಅದನ್ನು ಏನು ಎಂಟ್ರಿ ಮಾಡ್ತೀವಿ ಇಲ್ಲಿ. ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಆಫ್ ಕ್ಯಾಪಿಟಲ್ ಅಕೌಂಟ್ಸ್, ಇವನ್ನೆಲ್ಲನೂ ಎಂಟ್ರಿ ಮಾಡಿ ಏನು ಮಾಡ್ತೀವಿ, ಇದು ಕ್ಯಾಪಿಟಲ್ ಅಕೌಂಟದ್ದು ಬ್ಯಾಲೆನ್ಸನ್ನು ಮಾಡ್ತೀವಿ, ಟೋಟಲ್ ಮಾಡ್ತೀವಿ ಅದ್ರದ್ದು. ಸೊ ಫಸ್ಟ್ ಒನ್ನೇ ಪ್ರಿಪೇರ್ ಮಾಡೋಣ್ರಿ ಇವಾಗ ಕ್ಯಾಪಿಟಲ್ ಅಕೌಂಟನ್ನು. ಫಸ್ಟ್ ಏನು ರೀ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಎ ಅವ್ರದ್ದು ಎಷ್ಟಿದೆ ರೀ ಬ್ಯಾಲೆನ್ಸ್, 60,000 ಇದೆ. ಅದೇ ರೀತಿಯಾಗಿ ಬಿ ಅವ್ರದ್ದು ಎಷ್ಟಿದೆ ರೀ, 40,000 ಇದೆ. ನೆಕ್ಸ್ಟ್ ಎಂಟ್ರಿ ಏನು ರೀ, ಬೈ ಕ್ಯಾಶ್ ಅಕೌಂಟ್. ಬೈ ಕ್ಯಾಶ್ ಅಕೌಂಟ್ ಇದ್ರೊಳಗೆ ಏನು ರೀ, ಕ್ಯಾಪಿಟಲ್ ಪ್ಲಸ್ ಗುಡ್ವಿಲ್. ಯಾರೀ, ಸಿ ಅನ್ನೋರು ನ್ಯೂ ಪಾರ್ಟ್ನರ್ ಅದಾರ, ಅವ್ರ ಕ್ಯಾಪಿಟಲನ್ನು ಎಷ್ಟು ತೊಗೊಂಬಂದಾರಿ, 25,000 ಇದೆ. ಪ್ಲಸ್ ಗುಡ್ವಿಲ್ ಎಷ್ಟು ತೊಗೊಂಬಂದಾರಿ ಅವರು, 15,000 ಇದೆ. ಸೊ ಎರಡೂ ಕೂಡಿಸ್ದಾಗ ಎಷ್ಟಾತ್ರಿ, 40,000. ಅದು ಸಿ ಕಾಲಮ್ನಲ್ಲಿ ಬರಿಬೇಕು, 40,000. ನೆಕ್ಸ್ಟ್ ಏನದ ರೀ, ಬೈ ಸೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿಬೇಕು. ಅಂದ್ರೆ ಬೈ
ಸೀಸ್ ಕ್ಯಾಪಿಟಲ್ ಅಕೌಂಟ್. ಇದು ಏನು ಗುಡ್ವಿಲ್ ತೊಗೊಂಬಂದಿರ್ತಾರಲ್ರಿ ಇವರು 15,000ನ, ಇದು ಏನು ಪಾರ್ಟ್ನರ್ ಪಾರ್ಟ್ನರ್ ಅನ್ನೋ 15,000 ಗುಡ್ವಿಲ್ ತಂದಿರ್ತಾನಲ್ಲ, ಇದನ್ನು ನಾವೇನು ಮಾಡಬೇಕು, ಸ್ಯಾಕ್ರಿಫೈಸ್ ರೇಷೋ ಪ್ರಕಾರ ಎ ಮತ್ತು ಬಿ ಅವರಿಗೆ ಹಂಚಬೇಕು ರೀ. ಸೊ 15,000 ಇನ್ SR ಅಂತ ಬರೀಬೇಕು, ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಫಸ್ಟ್ ಎ ಅವ್ರಿಗೆ ಹಂಚ್ಬೇಕು ರೀ 15,000 ಇಂಟು 2/3. ಸೊ 15,000 ಇಂಟು 2/3 ಮಾಡಿದರೆ ಅವ್ರಿಗೆ ಎಷ್ಟಾಗುತ್ತೆ ರೀ, 10,000 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಬಿ ಅವ್ರಿಗೆ ಕೊಡ್ಬೇಕು ರೀ 15,000 ಇಂಟು 1/3. 15,000 ಇಂಟು 1/3 ಅಂದರೆ 5,000. ಅಂದರೆ ಇದು ಯಾವ ಥರ ಎಂಟ್ರಿ ಆಗುತ್ತೆ ರೀ, ನ್ಯೂ ಪಾರ್ಟ್ನರ್ 15,000 ರೂಪಾಯಿಯನ್ನು ತೊಗೊಂಬಂದಾರಿ ಗುಡ್ವಿಲನ್ನು. ಈ ಗುಡ್ವಿಲ್ ತೊಗೊಂಬಂದಿದ್ದನ್ನು ಎ ಮತ್ತು ಬಿ ಅವರಿಗೆ ಸ್ಯಾಕ್ರಿಫೈಸ್ ರೇಷೋ ಪ್ರಕಾರ ನಾವು ಹಂಚ್ತೀವಿ ಅದನ್ನು. ನೆಕ್ಸ್ಟ್ ಏನು ಮಾಡ್ತೀವಿ ರೀ, ಇದು ಕಾಂಟ್ರಾ ಎಂಟ್ರಿ ಆಗುತ್ತೆ ರೀ. ಈಗ ಇವ್ರ ಅಕೌಂಟಿಗೆ ಏನಾಯ್ತು ರೀ, ಡೆಬಿಟ್ ಆಯಿತು. ನೆಕ್ಸ್ಟ್ ಈ ಕಡೆ ಏನಾಗುತ್ತೆ ರೀ, ಸೀಸ್ ಅಕೌಂಟಿಗೆ ಇದು ಕ್ರೆಡಿಟ್ ಆಗುತ್ತೆ. ಟು ಎಸ್ ಕ್ಯಾಪಿಟಲ್ ಅಕೌಂಟ್, ಟು ಎಸ್ ಕ್ಯಾಪಿಟಲ್ ಅಕೌಂಟ್. ಸಿ ಕಾಲಮ್ನಾಗ ಎಷ್ಟು ಬರೀಬೇಕು ರೀ, 10,000. ನೆಕ್ಸ್ಟ್ ಟು ಬೀಸ್ ಕ್ಯಾಪಿಟಲ್ ಅಕೌಂಟ್ 5,000. ಅಂದರೆ ಏನು ಮಾಡಿದ್ವಿ ರೀ, ಈಗ ನಾವು ಈ ಗುಡ್ವಿಲನ್ನು ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ ಅಂದ್ರೆ, ಫಸ್ಟ್ ಅವರು ನ್ಯೂ ಪಾರ್ಟ್ನರ್ 15,000 ತೊಗೊಂಬಂದಾರ, ಅದಕ್ಕೆ ಇದು ಕ್ರೆಡಿಟ್ ಕಡೆ ಎಂಟ್ರಿ ಬಂತು ರೀ. ಇದು ಕ್ರೆಡಿಟ್ ಕಡೆ 15,000 ಬಂದ ಮ್ಯಾಗ ಈ 15,000 ರೂಪಾಯಿ ಅಮೌಂಟನ್ನು ನಾವೇನು ಮಾಡಿದ್ವಿ, ಎ ಮತ್ತು ಬಿ ಅವ್ರಿಗೆ ಕ್ರೆಡಿಟ್ ಹಾಕಿದ್ವಿ. ಸೊ ಇದು ಎ ಮತ್ತು ಬಿ ಅವ್ರಿಗೆ ಕ್ರೆಡಿಟ್ ಅಂದ್ರೆ ಸಿ ಅಕೌಂಟಿಗೆ ಏನಾಯ್ತು ರೀ, ಡೆಬಿಟ್ ಆಯಿತು. ಹಾಗಾಗಿ ಇದು ಏನಾಯ್ತು, ಕಾಂಟ್ರಾ ಎಂಟ್ರಿ ಆಯ್ತು ರೀ. ನೆಕ್ಸ್ಟ್ ಏನಾಗುತ್ತೆ, ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬರೀಬೇಕು. ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟದ್ದು ಇಲ್ಲಿ ಬಂದಿತ್ತಲ್ರಿ, ಇದು ಪ್ರಾಫಿಟ್ ಇವ್ರದ್ದು ಎ ಅವ್ರದ್ದು 4,000 ಇದೆ, ಬಿ ಅವ್ರದ್ದು 2,000, ಅದನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕು ರೀ. 4,000 ಇದು 2,000. ನೆಕ್ಸ್ಟ್ ಏನದ ರೀ, ಬೈ ರಿಸರ್ವ್ ಫಂಡ್. ಬೈ ರಿಸರ್ವ್ ಫಂಡ್ ಅಂದರೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ನಾಗ ಕೊಟ್ಟಾರಿ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಸಮ್ನಲ್ಲಿ ಇತ್ತಲ್ರಿ 12,000 ಅಂತ. ಸೊ ಆ 12,000 ರೂಪಾಯಿನ ನಾವೇನು ಮಾಡ್ಬೇಕು ರೀ, ಎ ಮತ್ತು ಬಿ ಅವರಿಗೆ ಅವರಿಬ್ಬರಿಗೆ ಹಂಚಬೇಕು. ಯಾಕಂದರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂದರೆ ಇದು ಏನು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇರ್ತೈತಲ್ರಿ, ಅದು ಎ ಮತ್ತು ಬಿ ಅವ್ರಿಗೆ ಅಷ್ಟು ಸಂಬಂಧ ಇರ್ತದೆ. ಸೊ ಅವರಿಬ್ಬರಿಗೆ ಅಷ್ಟು ಹಂಚ್ಬೇಕು ಅದನ್ನು. ಸೊ ಎ ಅವ್ರದ್ದು ಎಷ್ಟಾಗುತ್ತೆ ರೀ, 12,000 ಇಂಟು 2/3 ಅಂತಂದರೆ 8,000 ಆಗುತ್ತೆ. ಅದೇ ರೀತಿಯಾಗಿ ಬಿ ಅವ್ರದ್ದು 12,000 ಇಂಟು 1/3 ಅಂದರೆ 4,000 ಆಗುತ್ತೆ. ಇವಾಗ ಏನಾತ್ರಿ, ಎಲ್ಲ ಎಂಟ್ರೀಸು ಮುಗಿದು ಫಸ್ಟ್ ನಾವೇನು ಮಾಡಿದ್ವಿ ರೀ, ಓಲ್ಡ್ ಪಾರ್ಟ್ನರ್ಸ್ ಅದಾರಲ್ಲ ಅವರಿಬ್ಬರದು ಬ್ಯಾಲೆನ್ಸ್ ಕ್ಯಾಪಿಟಲ್ ಅಕೌಂಟನ್ನು ಎಂಟ್ರಿ ಮಾಡ್ಕೊಂಡ್ವಿ, ಅವ್ರದ್ದು ಬ್ಯಾಲೆನ್ಸನ್ನು. ನೆಕ್ಸ್ಟ್ ನ್ಯೂ ಪಾರ್ಟ್ನರ್ ಬಂದ್ರಲ್ಲ ಅವ್ರದ್ದು ಕ್ಯಾಪಿಟಲ್ ಮತ್ತು ಗುಡ್ವಿಲನ್ನು ಎಂಟ್ರಿ ಮಾಡಿದ್ವಿ, ಅದನ್ನು ಹಚ್ಚಿದ್ವಿ. ಆಮೇಲೆ ಏನು ಮಾಡಿದ್ವಿ ರೀ, ಅದನ್ನ ಏನು ಗುಡ್ವಿಲನ್ನು ತೊಗೊಂಬಂದಿರ್ತಾನಲ್ಲ ನ್ಯೂ ಪಾರ್ಟ್ನರ್, ಅದನ್ನೇನು ಓಲ್ಡ್ ಪಾರ್ಟ್ನರ್ಸ್ ಇಬ್ಬರಿಗೇನು ಸ್ಯಾಕ್ರಿಫೈಸ್ ರೇಷೋ ಪ್ರಕಾರ ಹಂಚಿದ್ವಿ. ಆಮೇಲೆ ಏನು ಮಾಡಿದ್ವಿ, ಆ ನ್ಯೂ ಪಾರ್ಟ್ನರ್ ಅಕೌಂಟಿಗೆ ಅದನ್ನು ಡೆಬಿಟ್ ಮಾಡಿದ್ವಿ, ಕಾಂಟ್ರಾ ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡಿದ್ವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಏನು ಪ್ರಿಪೇರ್ ಮಾಡಿದ್ವಲ್ಲ ಅದ್ರ ಪ್ರಾಫಿಟನ್ನು ಇಲ್ಲೇ ಓಲ್ಡ್ ಪಾರ್ಟ್ನರ್ಸಿಗೆ ಹಂಚಿದ್ವಿ. ನೆಕ್ಸ್ಟ್ ಏನು ಮಾಡಿದ್ವಿ, ರಿಸರ್ವ್ ಫಂಡ್, ಇದು ಓಲ್ಡ್ ಬ್ಯಾಲೆನ್ಸ್ ಶೀಟದ ರಿಸರ್ವ್ ಫಂಡ್ ರೀ, ಅದನ್ನು ಓಲ್ಡ್ ಪಾರ್ಟ್ನರ್ಸಿಗೆ ಏನು ಮಾಡಿದ್ವಿ, ಹಂಚಿದ್ವಿ ನಾವು. ಇವಾಗ ಏನು ಮಾಡಬೇಕು, ಟೋಟಲ್ ಮಾಡಬೇಕು. ಸೊ ಈ ಕಡೆ ಕ್ರೆಡಿಟ್ ಕಡೆ ಏನು ರೀ ಜಾಸ್ತಿ ಆಗುತ್ತೆ, ಇದು 82,000 ಬರುತ್ತೆ ಟೋಟಲ್. ಇದೇನಾಗುತ್ತೆ ರೀ, 40,000 ಪ್ಲಸ್ 5,000 45,000, 46, 47, 48, 49, 51,000 ಆಗುತ್ತೆ ರೀ. ಇದು ಟೋಟಲ್ 40,000 ಆಯ್ತು ರೀ. ಅದನ್ನೇ ಈ ಕಡೆ ಡೆಬಿಟ್ ಕಡೆ ಎಂಟ್ರಿ ಮಾಡ್ಬೇಕು ರೀ. 82,000, 51,000, 40,000. ಇವಾಗ ಏನು ಮಾಡ್ಬೇಕು ರೀ, ಇದು 82,000 ಅಂದರೆ ಇಲ್ಲಿ ಏನೂ ಇಲ್ಲ ಅಮೌಂಟು. ಸೊ ಹಾಗಾಗಿ ಇದು 82,000 ಆಗುತ್ತೆ. ನೆಕ್ಸ್ಟ್ ಇದು 51,000, ಇಲ್ಲಿ ಅಮೌಂಟ್ ಯಾವೂ ಇಲ್ಲ ರೀ ಲೆಸ್ ಮಾಡೋಕ್ಕೆ. ಸೊ ಇದು 51,000. ನೆಕ್ಸ್ಟ್ ಇದು 40,000 ಇದೆ, ಇಲ್ಲಿ ಅಂದರೆ ಟೋಟಲ್ ಎಷ್ಟಾಗುತ್ತೆ ಇದು ಡೆಬಿಟ್ಟು 15,000 ಆಗುತ್ತೆ. ಸೊ 40,000ದಲ್ಲಿ 15,000 ಹೋದರೆ ರಿಮೈನಿಂಗ್ ಎಷ್ಟು ಉಳೀತು, 25,000 ಉಳೀತು. ಇದೇನಾಗುತ್ತೆ ರೀ, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬ್ರ್ಯಾಕೆಟ್ನಾಗ ಬ್ಯಾಲೆನ್ಸಿಂಗ್ ಫಿಗರ್. ಇದೇನು ರೀ, ಈ ಥರ ನಾವೇನು ಮಾಡ್ತೀವಿ ರೀ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ ರೀ. ನೆಕ್ಸ್ಟ್ ಏನು ಮಾಡ್ತೀವಿ ರೀ, ಇವಾಗ ನ್ಯೂ ಬ್ಯಾಲೆನ್ಸ್ ಶೀಟನ್ನು ಹಾಕಬೇಕು. ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಫರ್ಮ್. ಫರ್ಮ್ ಅಂತ ಹಾಕಿ, ಲಯಬಿಲಿಟೀಸ್, ಅಮೌಂಟ್, ಅಸೆಟ್ಸ್, ಅಮೌಂಟ್. ಈ ಥರ ಫಾರ್ಮೆಟ್ ಹಾಕ್ಬೇಕು ರೀ. ಈ ಥರ ಫಾರ್ಮೆಟ್ ಹಾಕಿದ ಮ್ಯಾಗ ಇಲ್ಲೇನು ಬರಿಬೇಕು ರೀ, ಫಸ್ಟ್ ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್ ಇನ್ ಹ್ಯಾಂಡು ಓಲ್ಡ್ ಬ್ಯಾಲೆನ್ಸ್ ಶೀಟದ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟದ ರೀ, 5,000 ಇದೆ. 5,000
ಪ್ಲಸ್ ಏನು ನ್ಯೂ ಪಾರ್ಟ್ನರ್ ಸಿ ಅನ್ನೋವು ಎಷ್ಟು ತೊಗೊಂಬರ್ತಾನೆ ರೀ ಕ್ಯಾಪಿಟಲ್ 25,000 ಅದನ್ನೇ ಆ್ಯಡ್ ಮಾಡಬೇಕು. ಪ್ಲಸ್ 15,000 ಏನು ಮಾಡ್ಬೇಕು ರೀ ಗುಡ್ ವಿಲ್ಲನ್ನು ಕೂಡಿಸ್ಬೇಕು 15,000 ರೂಪಾಯಿ. 5,000 ರೂಪಾಯಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಮೌಂಟ್ ರೀ. ಇದು 25,000 ಕ್ಯಾಪಿಟಲ್ನ ತೊಗೊಂಬರ್ತಾನೆ ನ್ಯೂ ಪಾರ್ಟ್ನರ್. ಇದು 15,000 ಗುಡ್ ವಿಲ್ಲನ್ನು ತೊಗೊಂಬರ್ತಾನೆ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ತೊಗೊಂಬರ್ತಾನೆ ರೀ. ಅದಕ್ಕೆ ಇದ್ರೊಳಗೆ ಆ್ಯಡ್ ಮಾಡಿವಿ ನಾವು. ಸೊ ಇವು ಮೂರೂ ಕೂಡಿಸಿ ಏನು ಮಾಡಬೇಕು ಔಟರ್ ಕಾಲಮ್ 45,000. ನೆಕ್ಸ್ಟ್ ಏನು ರೀ ಸ್ಟಾಕ್ ಅದ ರೀ. ಸ್ಟಾಕ್ ಎಷ್ಟು ಅದ ರೀ ಬ್ಯಾಲೆನ್ಸ್ ಶೀಟ್ ಅಮೌಂಟು 15,000 ಇದೆ. ಅದ್ರೊಳಗೆ ಏನು ಮಾಡ್ಬೇಕು ರೀ ಲೆಸ್ ಅಡ್ಜಸ್ಟ್ಮೆಂಟ್ ಒಳಗೆ ಏನು ಕೊಟ್ಟಾರ ರೀ ರೀವ್ಯಾಲ್ಯೂಡ್ ಆಗೈತದ ಲೆಸ್ ರೀವ್ಯಾಲ್ಯೂಡ್ ಅಂತ ತೊಗೊಂಡು ರೀವ್ಯಾಲ್ಯೂಡ್ ಅಮೌಂಟ್ ಎಷ್ಟಿದೆ ರೀ ರೀವ್ಯಾಲ್ಯೂಡ್ ಅಂತ ಆಗಿದ್ದು ಎಷ್ಟಾಗೈತಿ ಡಿಕ್ರೀಸ್ ಇನ್ ಅಸೆಟ್ 3,000 ಆಗಿದೆ ರೀ. ಸೊ ಆ 15,000 ಈ 3,000 ಕಳೆದ್ರೆ ಎಷ್ಟಾಗುತ್ತೆ 12,000 ಏನು ಇರುತ್ತಲ್ಲ ರೀ ಅದನ್ನ ಇಲ್ಲಿ ತೊಗೋಬೇಕು ರೀ ಔಟ್ರ್ ಕಾಲಮ್. ನೆಕ್ಸ್ಟ್ ಏನು ಮಾಡ್ಬೇಕು ರೀ ಡೆಟರ್ಸ್ ಅದ ರೀ. ಡೆಟರ್ಸ್ ಎಷ್ಟು ಅದ ರೀ 20,000 ಇದೆ ಬ್ಯಾಲೆನ್ಸ್ ಶೀಟ್ ಅಮೌಂಟ್. ಅದ್ರೊಳಗೆ ಲೆಸ್ ಏನು ಮಾಡ್ಬೇಕು ರೀ ನಾವು ಪಿ ಡಿ ಡಿಯನ್ನು ಲೆಸ್ ಮಾಡಬೇಕು. ಪಿ ಡಿ ಡಿ 1,000 ಲೆಸ್ ಮಾಡಿ 19,000 ಏನಾಯ್ತು ರೀ ಔಟರ್ ಕಾಲಮ್. ನೆಕ್ಸ್ಟು ಮಷಿನರಿ ವ್ಯಾಲ್ಯೂ ಏನೈತೆ ರೀ ಅದು ಇನ್ಕ್ರೀಸ್ ಆಗಿಲ್ಲ ಡಿಕ್ರೀಸ್ ಆಗಿಲ್ಲ. ಸೊ ಅಮೌಂಟ್ ಎಷ್ಟಿದೆ ಅಷ್ಟೇ ತೊಗೋಬೇಕು 30,000. ನೆಕ್ಸ್ಟ್ ಏನದ ರೀ ಬಿಲ್ಡಿಂಗ್ ಅದ. ಸೊ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟು ಅದ ರೀ 60,000 ಐತೆ. ಅದು ಇನ್ನರ್ ಕಾಲಮ್ ಅಡ್ಜಸ್ಟ್ಮೆಂಟ್ ಐತಿ. ಸೊ ಆ್ಯಡ್ ಏನು ಮಾಡ್ಬೇಕು ರೀ ಅಪ್ರಿಸಿಯೇಷನ್. ಯಾಕಂದರೆ ಬಿಲ್ಡಿಂಗ್ ಏನಾಗೈತಿ ರೀ ಅಪ್ರಿಷಿಯೇಟ್ 20% ಆಗೈತಿ. ಸೊ ಆ್ಯಡ್ ಅಪ್ರಿಸಿಯೇಷನ್ ಎಷ್ಟಾಗುತ್ತೆ ರೀ 12,000 ಆಗುತ್ತೆ. 60,000 ಮೇಲೆ 20% ಅಂದರೆ 12,000 ಆಗುತ್ತೆ. ಸೊ 60,000 ಪ್ಲಸ್ 12,000 ಅಂದರೆ 72,000 ಹಚ್ಬೇಕು ರೀ ಹೊರಗಡೆ. ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ರೀ. ಇನ್ವೆಸ್ಟ್ಮೆಂಟ್ ಮ್ಯಾಗೂ ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಅದು ಏನಾಗುತ್ತೆ ಸೇಮ್ ಅಮೌಂಟು ಹಚ್ಚಬೇಕು 12,000. ನೆಕ್ಸ್ಟ್ ಈ ಕಡೆ ಏನು ರೀ ಲಯಬಿಲಿಟಿ ಕಡೆ ಎಂಟ್ರಿ ಬರೀಬೇಕು. ಕ್ರೆಡಿಟರ್ಸ್ ಎಷ್ಟು ಅದ ರೀ 20,000 ಇದೆ. ನೆಕ್ಸ್ಟು ಬಿಲ್ಸ್ ಪೇಯೇಬಲ್ ರೀ. ಬಿಲ್ಸ್ ಪೇಯೇಬಲ್ ಎಷ್ಟಿದೆ 10,000 ಇದೆ. ನೆಕ್ಸ್ಟು ಕ್ಯಾಪಿಟಲ್ಸನ್ನು ಬರಿಬೇಕು ರೀ ಇವಾಗ. ಕ್ಯಾಪಿಟಲ್ಸ್ ಎ ಅವ್ರದ್ದು ಎಷ್ಟಿದೆ ರೀ 82,000 ಐತಿ ರೀ. ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಇವಾಗ ಆಗಲೇ ಪ್ರಿಪೇರ್ ಮಾಡಿದ್ವಲ್ಲ ಅದು ರೀ. ನೆಕ್ಸ್ಟ್ ಬಿ ಅವ್ರದ್ದು ಎಷ್ಟಿದೆ ರೀ 51,000 ಇದೆ. ನೆಕ್ಸ್ಟ್ ಸಿ ಅವ್ರದ್ದು ಎಷ್ಟಿದೆ ರೀ 25,000 ಇದೆ. ನೆಕ್ಸ್ಟ್ ಯಾವ್ದು ಬಿಟ್ಟಿವಿ ರೀ ಇವಾಗ ಈ ಕಡೆ ಅಂತಂದರೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಬಿಟ್ಟಿವಿ ರೀ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟಿದೆ ಅದು ಲಯಬಿಲಿಟಿ ಕಡೆ ಬರುತ್ತೆ. ಅದು 2,000 ಇದೆ. ಸೊ ಇವಾಗ ಏನು ಮಾಡ್ಬೇಕು ರೀ ಬ್ಯಾಲೆನ್ಸ್ ಶೀಟ್ ಎರಡು ಕಡೆ ಟೋಟಲ್ ಮಾಡ್ಬೇಕು ರೀ. ಇದು ನೋಡಿರಿ 45,000 12,000 19,000 30,000 72,000 12,000 ಉಷ್ಟು ಕೂಡಿಸಿದಾಗ ಎಷ್ಟು ಬರುತ್ತೆ ರೀ 1,90,000 ಬರುತ್ತೆ. ಅದೇ ರೀತಿಯಾಗಿ ಈ ಕಡೆ ಲಯಬಿಲಿಟಿ ಕಡೆ ರೀ 20,000 10,000 82,000 51,000 25,000 2,000 ಇದಿಷ್ಟು ಕೂಡಿಸಿದಾಗ 1,90,000. ಥ್ಯಾಂಕ್ ಯು ಆಲ್.